ನೀವು ರಾಮ ಅಂತಂದ್ರೆ ಸಾಕಂತ್ರಿ ಎಲ್ಲ ಕಷ್ಟಗಳ ಕರಿಬಿಡ್ತಾನಂತ ನೋಡ್ರಿ ಅಲ್ರಿ. ಹೂನ್ವಾ, ರಾಮ ಅಂದ್ರೆ ಸಾಕು ನೀವೇ ಹರಿಕಿತಲ್ಲ ಹಂಗೆ ಹರ್ಕೊಂಡು ಹೋಗ್ಬಿಡ್ತಾ ಕಷ್ಟಗಳು. ಅದಕ್ಕೆ ಹೇಳೋದು, ಕಷ್ಟಗಳ ಕೊಡಬೇಡ ಎನ್ನಲಾರಿ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಅಂತ. ಅದು 100% ನಿಜ ನೋಡ್ರಿ ಅತ್ತಿಯರ. ಅದು ಮಾತ್ರ ನಿಜ ನೋಡ್ಸಿದಕ್ಕ. ಬಾರ ಗೀತಾ ಬಾ. ಮಿಡ್ಡಿ ಹಾಕೊಂಡ್ಬಿಟ್ಟು ಮಿಡ್ಡಿ ಕತೆ ಹಾಕ್ಬಿಟ್ಟಿನ ಸೀತಕ್ಕ. ಹೌದ್ರಿ ಗೀತಾ ಕಂಟೀರ, ನೀವು ನೋಡ್ಬಿಟ್ರ ಹುಡುಗರಲ್ಲೇ ತಲೆ ಸುತ್ತಿ ಬಿದ್ದು ಬಿಡ್ತಾರ. ಹಂಗ ನೀವು ಹೋಗ್ತಾ ಇದ್ರ ಮಸ್ತ್ ಮಸ್ತ್ ಹುಡುಗಿ ಬಂದು ಆರಿ ಆರಿರೋ ನಾನು ನಿನ್ನ ದೋಸ್ತು ಅಂದ್ಲು. ಆರಿ ಆರಿರೋ ಟಂಟರಂಟ 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 ಟಂಟ ಟಂಟರಂಟ ಟಂಟರಂಟ ಟಂಟ ಟಂಟ ಟಾ. ನಾನ್ ಬೇರೆ ಕಾಮಿಡಿ ಮಾಡೋದು ನೀನು ಅಂತೀಯಲ್ಲ ಯಾವಾಗ ಸಿದಕ್ಕ. ಹಂಗ ಅಂದೆ ಬಿಡ. ಹೌದು, ಏನ್ ಇವತ್ತ ಡಿಫ್ರೆಂಟ್ ಆಗಿ ಕಾಣಕತ್ತಿ? ಏನಿಲ್ಲ, ನಮ್ಮ ಮನೆ ಬುದ್ಧಿ ಕಲಿಸ್ಬೇಕಂತ ಈ ತರ ಮಾಡಕತ್ತೀನಿ. ನಾನು ಏನೋ ಸೀರೆ ಉಟ್ಕೊಂಡ್ರ ಈ ಸೀರೆ ಯಾಕೆ ಉಟ್ಕೊಂಡಿ, ಬೇರೆ ಸೀರೆ ಉಟ್ಕೊಬಿಟ್ಟಿಲ್ಲ, ಅಷ್ಟು ಹಾಕೊಂಡ ಸೀರೆ ಬಿದ್ದಾವು ಅಂತಾರ. ಸೀತಕ್ಕ ಹಂಗಲ್ ಬಿಡ, ನನ್ನ ಗಂಡ ಮಾಡೋದು ಒಂದು ದೊಡ್ಡ ತರಲೆ ಕೆಲಸಗಳ ನೋಡು. ಬರೇ ಅಷ್ಟು ಸೀರೆ ಕೊಡ್ತೀನಲ್ಲ ಉಟ್ಕೊಳಕ್ಕಾಗಲ್ಲ ಹಂಗ ಹಿಂಗ ಅಂತಾರ. ಅಷ್ಟು ಸೀರೆ ಕೊಡ್ಸ್ಯಾರ, ಇಲ್ಲಂತ ಯಾರಂದ್ರೆ ಎಲ್ಲ ಮಡಿ ಸೀರೆ ಜರಿ ಸೀರೆ ಅಂಥವ ಅದಾವು. ಮೊನ್ನೆ ಅಂತಂದ್ರೆ ಮೈಸೂರು ಸಿಲ್ಕ್ ಸಾರಿ ಎಷ್ಟು ಚಂದ ಐತಂದಿ, ಅಂಥ ಸೀರೆ ತಂದೇನಿ ಉಟ್ಕೋಬಾರ್ದೇನ ಅಂತಾರ. ಉಟ್ಕೋಬೇಕಿಲ್ಲ ಮತ್ತೆ. ಹೂನ್ರಿ ಗಿತಕಟಿ, ಮೈಸೂರು ಸಿಲ್ಕ್ ಉಟ್ಕೊಂಡು ನೀವು ತಮನ್ನಾಗತ್ತೆ ಸಿಲ್ಕ್ ಸಿಲ್ಕ್ ಮೈಸೂರು ಸಿಲ್ಕ್ ಏ ಬಾಯ್ ಮಚ್ಚು, ನಂಗೆ ನಾಚಿಕೆ ಆಗುತ್ತಮ್ಮ ಹಂಗೆಲ್ಲ ಮಾತಾಡ್ಬೇಡ. ನನ್ನ ಬ್ಯೂಟಿ ಕ್ವೀನ್ ಆಗಿದ್ದೀನಲ್ಲ, ನನ್ನ ಬ್ಯೂಟಿಗೆ ದೃಷ್ಟಿ ಆಗ್ಬಿಡುತ್ತ. ಅಲ್ಲ ನೀನು ಹೇಳ ಸೀತಕ್ಕ, ಅಂಥ ಸೀರೆನ ಡೈಲಿ ಉಟ್ಕೊಳಕ್ಕಾಗತ್ತಾನ ಹೇಳ? ಎಲ್ಲರೂ ಉಟ್ಕೊಂಡು ಹೋದ್ರೆ ಹಂಗೆ ನೀಟಾಗಿ ಹೋಗಿ ನೀಟಾಗಿ ಇಡಬೇಕು. ಇದು ಇಲ್ಲಂತ ಮುಡಿ ಸೀರೆ ಉಟ್ಕೋ, ಜರಿ ಸೀರೆ ಉಟ್ಕೋ, ಅಷ್ಟು ಸೀರೆ ತಂದೇನಿ ಇಷ್ಟು ಸೀರೆ ತಂದೇನಿ ತಂತಾರ. ಇಲ್ಲಂತ ಯಾರಂದ್ರು ಅಂಥ ಸೀರೆ ಉಟ್ಕೊಂಡು ಎಲ್ಲರೂ ಕುಂತು ಹೊಲಸು ಮಾಡ್ಕೊಂಡ್ರೆ ಯಾರು ವರ್ಷಕ್ಕೆ ಕೊಟ್ರೆ ಇನ್ನು ಎಷ್ಟು ಖರ್ಚಾಗುತ್ತೆ ಅಂತೀನಿ. ಹೇಳಿಕಿದ್ರೆ ಎಷ್ಟು ಸಹಿ ಕಾಣುತ್ತೆ, ಏನು ಕಲಿಯಾದ ಹೇಳಕ್ಕಾಗಲ್ಲ ಸೀರೆಗೆ. ಅಂಥ ಸೀರೆನ ಉಟ್ಕೋ ಅಂತಂದ್ರೆ ಅದಕ್ಕೆ ನಾನು ಸೀರೆ ಬೇಡ, ನಂಗೆ ಹಂಗೆ ತೆಳ್ಳನಿರ್ತಾವಲ್ಲ ಹಂಗನ ಇದ್ರವು ಯಾವವು ಕಾಟನ್ ಈಗ ಹೊಸ್ತಾ ಬಂದವಲ್ಲ ಅಂಥವು ಸೀರೆ ಕೊಡಿಸು ಅಂತಂದೆ. ಅದಕ್ಕೆ ಅವ್ರಂದ್ರು ಇರೋದನ್ನ ಉಟ್ಕೋ, ಮುಂದಿನ ವರ್ಷ ನೋಡ್ತೀನಿ ಅಂದರು. ಅದಕ್ಕೆ ನಾನು ಹೋದ ವರ್ಷದ ನನ್ನ ಮಿಡ್ಡಿ ಚೂಡಿದಾರ ಪ್ಯಾಂಟ್ ಶರ್ಟ್ ಅದಾವು, ಅದಕ್ಕೆ ನಮ್ಮ ಗಂಡನ ಹೊಟ್ಟೆ ಉಳಿಸ್ಲಿ ಅಂತ ಈ ಥರ ಉಟ್ಕೊಂಬಂದೆ ನೋಡು. ಗಂಡಕ್ಕೆ ಬುದ್ಧಿ ಕಲ್ಸಕ್ಕೆ ಇದೊಂದು ಟೆಕ್ನಿಕ್ ಅದ್ರಿ. ಎಸ್ ಎಸ್ ಆಫ್ ಕೋರ್ಸ್. ಎಕ್ಸ್ಕ್ಯೂಸ್ ಮೀ, ನಮಸ್ತೆ ಆಂಟಿ. ನಿಮಗೂ ನಮಸ್ತೆ ಆಂಟಿ. ನನಗೆ ಆಂಟಿ ಅಂತಿದ್ಯಾ? ನೋ ನೋ, ಯು ಕಾಲಿಂಗ್ ಮೈ ಸಿಸ್ಟರ್. ಓಕೆ ಓಕೆ ಓಕೆ. ಅದು ಆಂಟಿ. ಹೇಳವಾ, ಯಾವ ಮನೆ ಬಂದಿರಲ್ಲ, ನಾನು ನೋಡೇ ಇಲ್ಲಲ್ಲ. ಆಂಟಿ, ನಾಳೆ ಕೆಂಪು ಮನೆ ಐತಲ್ರಿ, ಆ ಬಾಜು ಮನೆಗೆ ಬಾಡ್ಕಿಗೆ ಬಂದೇನ್ರಿ ಆಂಟಿ. ನನಗೆ ಯಾರ ಪರಿಚಯ ಇಲ್ರಿ, ನೀವು 3 ಜನ ಮಾತಾಡ್ತಾ ಇದ್ರಲ್ರಿ, ಅದಕ್ಕೆ ಬನ್ನಿರಿ. ಬಂದ್ರೆ ತಪ್ಪಾಗಿತ್ತಲ್ರಿ ಮತ್ತೆ ಆಂಟಿ? ಏ ಹಾಗೇನಿಲ್ಲವಾ? ಏ ನೋ ನೋ ನೋ. ಓಕೆ ಓಕೆ. ವಾಟ್ ಹ್ಯಾಪನ್? ಈಗೇನಾದರೂ ಕರೆಕ್ಟಾಗಿ ಇಂಗ್ಲೀಷ್ ಬರ್ತಾನ, ಮತ್ತು ನನ್ನ ಬಟ್ಲರ್ ಇಂಗ್ಲೀಷ್ ಏನಾದರೂ ಈಗೆ ಗೊತ್ತಾಗ್ಬಿಡ್ತಾನ. ನನ್ನ ಮರ್ಯಾದೆ ತೆಗೆದುಬಿಡ್ತಾ ಈಕಿ. ಎಕ್ಸ್ಕ್ಯೂಸ್ ಮೀ, ಆರ್ ಟಾಕಿಂಗ್ ಇಂಗ್ಲೀಷ್? ನೋ 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 ನೋ, ಈಗ ನೀನು ಹೇಳಿ ಮುಂದಿದ್ದು ಇಂಗ್ಲೀಷ್ ಏನು ಮಾತಾಡ್ಬೇಡ.
ಎಲ್ಲಿಟ್ಟು ಮರ್ಯಾದೆ ಹೋಗುತ್ತೆ ಅದಕ್ಕೆ ಏನು ಮಾತಾಡಕ್ಕೆ ಹೋಗಬೇಡ ಇಂಗ್ಲೀಷು ಅಂತ ಹೇಳಕತ್ತಾರ. ಹೌದಮ್ಮ ಆ ಮನೆ ಬಂದೇನು? ಹೌದು. ನೀನು ಊರು ಯಾವುದು ಆಂಟಿ? ನಾವು ಗುಜರಾತ್ನಲ್ಲಿ ಇರ್ತೀವಿ ಆಂಟಿ. ಆಂಟಿ ನಮ್ಮ ಮನೆಯವ್ರದ್ದು ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ ಕರ್ನಾಟಕಕ್ಕೆ, ಅದಕ್ಕೆ ಬಂದಿರೋದು. ನೀವು ನಮ್ಮಮ್ಮ ಥರನೇ ಇದ್ದೀರಾ ನೋಡಿ ಆಂಟಿ. ಆನಂದ ಪರಮಾನಂದ ಪರಮಾನಂದ. ಅಬ್ಬಬ್ಬಬ್ಬಾ, ತಾಯಿ ಅಂದ್ಬಿಟ್ಟಲ್ಲ ನೀನು, ನಮಗೆ ಆನಂದನೇ ಆನಂದ. ಹೌದಾ ಆಂಟಿ? ನಮ್ಮ ಮಮ್ಮಿನೂ ನಿಮ್ಮ ಥರನೇ ಹೆಂಗಾಗಿದ್ದಾರೆ ಆಂಟಿ? ವಯಸ್ಸಾಗಿದ್ರು ವಯಸ್ಸಾಗಿದ್ದಂಗನೇ ಕಾಣೋದಿಲ್ಲ ಆಂಟಿ. ಆನಂದ ಪರಮಾನಂದ ಪರಮಾನಂದ. ಹೌದು, ನಿಮ್ಮ ಮನೆಗೆ ಏನು ಕೆಲಸ ಮಾಡ್ತಾರೆ? ನಮ್ಮ ಮನೆಯವರು ಗೌರ್ಮೆಂಟ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಕೆಲಸ ರೀ ಮಾಡೋದು. ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗೈತ್ರಿ. ಅದ ಗೊತ್ತಲ್ಲ ಗೌರ್ಮೆಂಟ್ ಜಾಬ್ ಅಂದರೆ ಹೆಂಗಿರುತ್ತೆ ಅಂತ. ಗೌರ್ಮೆಂಟ್ ಡಾಕ್ಟರ್ ನೋಡ್ರಿ ನಮ್ಮ ಯಜಮಾನ್ರು. ಹೌದಲ್ಲಮ್ಮ? ಹಂಗಂದ್ರೆ ನಮ್ಗೆ ಯಾರಿಗೂ ಹುಷಾರಿಲ್ಲ ಅಂದ್ರೆ ನಿಮ್ಮ ಮನೆಯವ್ರ ಟ್ರೀಟ್ಮೆಂಟ್ ಕೊಡ್ತಾರನ್ನ ಫ್ರೀಯಾಗಿ. ಆಂಟಿ ಆಂಟಿ ಅದಕ್ಕೆ ಅಲ್ವಾ ನಿಮ್ಮ ಮುಖ ಹಿಂಗೆ ಮುಚ್ಕೊಂಡ್ ಬಂದಿದ್ದು. ಯಾಸ ಆಂಟಿ, ನಾವೆಲ್ಲ ಹಿಂಗೇನೆ ಆಂಟಿ, ಮಾರ್ವಾಡಿಸ್ ಕಡೆ ಆಂಟಿ, ನಾವೆಲ್ಲ ಇದೇ ಥರನೇ ಇರೋದು. ಓ, ಎಷ್ಟು ಚೆನ್ನಾಗಿ ಮಾಡಾಕತ್ತಿ ಹುಡುಗಿ. ಗೊಂಬೆ 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 ನಿನ್ನ ಮುದ್ದಾಡಬೇಕು ನರೆ ಗೊಂಬೆ. ಈ ಹಾಡನ್ನ ನಮ್ಮ ಯಜಮಾನ್ರು ಹಾಡೇ ಹಾಡ್ತಾರೆ ನೋಡಿ. ಸೀತಾ, ಹೌದು, ಇದು ಯಾರು ಹುಡುಗಿ ಮುಖ ಮುಚ್ಕೊಂಡ್ ಬಂದೈತಿ? ನಮಸ್ತೆ ದಾದಿಮಾ. ಏನು ದಾಡಿನ? ಏ ಹುಡುಗಿ, ನಾವೆಲ್ಲ ದಾಡಿ ಗಿಡಿ ಮಾಡ್ಕೊಳಲ್ವಾ? ಏನು ದಾಡಿ ಮಾಡ್ಕೊಳೋದು? ನಮ್ಮ ಯಜಮಾನ್ರು ಗಂಡು ಮಕ್ಕಳು. ದಾದಿಮಾ ऐसा नहीं है. ಶೇವಿಂಗ್ ಮಾಡಕತ್ತಿದ್ದೇನೆ. ಏ ಹುಚ್ಚಿ, ಶೇವಿಂಗ್ ನಾವು ಮಾಡಿಸ್ಕೊತೇನೆ. ಹೋಗವ, ಅದೆಲ್ಲ ಗಂಡು ಹುಡುಗರು ಮಾಡಿಸ್ಕೊಳ್ಳೋದು. ಅಯ್ಯೋ, ಅದು ನೀವು ನಮ್ಮ ದಾದಿ. ಮತ್ತೆ ದಾಡಿ ಅಂತೀಯೋ? ಏ ಹುಡುಗಿ, ಹೆಸರು ಹೇಳ್ಬೇಕು ನಿಂಗೆ. ದಾಡಿ ಗಿಡಿ ನಾ ಮಾಡಿಸ್ಕೊಳ್ಳಲ್ಲ ಅಂತಂದು ಮತ್ತೆ ನಿಂದೆ ಹೇಳ್ತಿಲ್ಲ. ಅದು ಅಮ್ಮ ಅಕ್ಕಿ ಹಂಗ ಅನ್ನಕತ್ತಿಲ್ಲ. ನೀನ್ ಹೆಂಗ ಅನ್ನಕತ್ತ? ಬಾಯಿಲಿ ಹೇಳಕತ್ತಾಯಿಲ್ಲ. ಹಂಗಲ್ಬೇ, ವಯಸ್ಸಾದವರಿಗೆ ದಾದಿಮಾ ಅಂತಾರ. ಅಂದ್ರ ಅಮ್ಮ ಅಮ್ಮ ಅಜ್ಜಿ ಅಜ್ಜಿ ಅನ್ನಕತ್ತಿದ್ದು. ನನಗ ನನಗ ಅಜ್ಜಿ ಅಂದ್ಬಿಟ್ಲ. ನಾ ಇನ್ನ ಹೆಂಗದೀನಿ, ಹೆಂಗ್ ಎನರ್ಜೆಟಿಕ್ ಆಗೀನಿ, ಅದ್ ಹೆಂಗ ಹಂಗಂದನು ಅಂತ ದಾದಿಮಾ ಅಜ್ಜಿ ಅಂತಂದ್ಬಿಟ್ಟು ಕೂದ್ಲ ಏನೋ ಒಂದು ಬೆಳಗ್ಗೆ ಅಷ್ಟ. ಅದಕ್ಕೆ ದಾದಿಮಾ ಅಂದ್ರ ಅಜ್ಜಿ ಅಜ್ಜಿ ಅಂದ್ಬಿಟ್ಲ. ಏ ಹುಡುಗಿ, ಯಮ್ಮ ಪಾಪ ಬೇ, ಹೆದರ್ಕೊಂಡ್ಬಿಡು ಬೇ. ಈಗ ಹೊಸ್ತಾಗ ಬಂದಾಳ ಈ ಹುಡುಗಿ. ಹೊಸ್ತಾಗ ಬಂದ ಅಂದ್ರೆ ಅಕ್ಕಿಗಿದ್ದೆಲ್ಲ ಅನ್ಸ್ಕೋಬೇಕನ ನನಗೆ ಹೆಂಗಂದು ಅಜ್ಜಿ ಅಂತಂದು ಅಂತ. ನಾನು ಹೆಂಗದನ್ ಗೊತ್ತನ, ಇನ್ನ ನಾನು ಬೇರೆ ಡ್ರೆಸ್ ಹಾಕ್ಕೊಂಡು ಮಲ್ಲಿಗೆ ಹೂವು ಮಡ್ಕೊಂಡು ಹಿಂಗ ಕುದುರೆ ಜುಟ್ಲ ಹಾಕ್ಕೊಂಡು ಹಿಂಗ ಟುಣಕ್ 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 ಅಂತಂದು ಹೋಗ್ತಾ ಇದ್ರೆ ಹಂಗ ಹುಡುಗರು ಚಿಟ್ಕಿ ಚಿಟ್ಕಿ ಹೊಡಿತ್ಲೆ ಲೈನ್ ಹೊಡಿತಾರ. ಯಾರು ಈ ಸರ್ ಸುಂದರಂಗಿ ಅಂತ ಅಂದ್ಬಿಟ್ಟು. ಹಂಗಂತಾರ ಅಮ್ಮ ನಿಂಗ? ಬಿಡು ಬೇಯಮ್ಮ ಹೋಗ್ಲಿ, ಆಕೆ ಹೊಸ್ತಾಗ ಬಂದಾಳ. ಬಾ ಇಲ್ಲಿ ಕೂತ್ಕೋ ಬಾ. ನೋಡು ಸೀತಾ, ನಿನ್ನ ನೋಡ್ಬಿಟ್ಟು ಈ ಹುಡುಗಿನ ಸುಮ್ಮನೆ ಬಿಡ್ತಾ ಇದೀನಿ. ಅಮ್ಮ ಅಮ್ಮ ಕ್ಷಮಿಸ್ಬಿಡಿ. ಹೊಸ್ತಾ ಬನ್ನಿ ಅಂತ ನಾನು ದೊಡ್ಡ ಮನಸ್ಸು ಮಾಡಿದ್ದೀನಿ, ನಿನ್ನ ಕ್ಷಮಿಸ್ಬಿಡ್ತೀನಿ ಆಯ್ತಾ? ಬದುಕ ಹೋಗ್. ಯಮ್ಮ ಯಮ್ಮ, ಪ್ರಶ್ನೆ ಐತಿ, ಉತ್ತರ ಕೊಡ್ತೀರಾ? ಪ್ರಶ್ನೆ ಕತಿ? ನೀ ಪ್ರಶ್ನೆ ಕೇಳಕದಿ, ನಾ ಉತ್ತರ ಹೇಳಕದೀನಿ. ಹೇಳು ಏನೇನ್ ಪ್ರಶ್ನೆ? ಹೇಳಿಲ್ವೇ, ನಾವು ಒಳ್ಳೆ ಡ್ರೆಸ್ ಹಾಕೊಂಡು ಕುದುರೆ ಜುಟ್ಲ ಹಾಕೊಂಡು ಹೂ ಮುಡ್ಕೊಂಡು ಹಂಗ ಟಿಣಕ್ 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 ಅಂತಂದು ಹೋಗ್ತಾ ಇದ್ರು ಹುಡುಗರು ಲೈನ್ ಹಸ್ತಾರ ಅಂತಂದೆಲ್ಲ. ಅವಾಗ ಯಾವ ಹಾಡು ಹಾಡ್ತಾರ ಅಂತ ಗೊತ್ತೈತನ್ಬಿ? ಯಾವ ಹಾಡು? ಈ ಮುದುಕಿ ಈ ಬಾಲು ಈ ಮುದುಕಿ
ಹೌದು ಮತ್ತೆ ನನ್ನಂತ ಲಿಂಬೆ ಹಣ್ಣಿನ ಹುಡುಗಿ ಎಲ್ಲಿ ಸಿಗ್ಬೇಕು ನಾ ಸಿಕ್ಕಿರೋದು ನಿಮ್ಗೆಲ್ಲರಿಗೂ ಪುಣ್ಯ ಗೊತ್ತಾ. ಅಯ್ಯೋ ಬಿಡಿ ಬೇಯಮ್ಮ, ಆಯ್ತಾ ನಾಷ್ಟ ನಿಂದ? ಹ್ಞೂಮ್ಮ ಆಗೈತೆ ಸೀತಾ. ಹೌದು ಹುಡುಗಿ, ನಿನ್ನ ಹೆಸರು ಏನು? ಆಂಟಿ ನನ್ನ ಹೆಸರು ನಿಶಾ. ಏನು ಏನು ನಿಶಾನ? ಅದೇನೇವ ಕುಡಿದ್ರ ಕತೆ ನಿಶಾ ಆಗಿರ್ತಲ್ಲ, ಹಂಗೈತ ನಿನ್ನ ಹೆಸರು? ಯಮ್ಮ ಆಕಿನ ಹೆಸರು ನಿಶಾ. ನಿಶಾ ಅಂತದೆ. ಹೌದಾ ಹುಡುಗಿ? ನಿಶಾ ನಿಶಾದ ಬಾಟ್ಲಿ ನಿನ್ನ ಹೆಸರಲ್ಲಿ ನಿಶೇ ಇದೆಯಲ್ಲ, ಹಂಗಂದ್ರೆ ಏನ್ ನಾಷ್ಟ ಇವತ್ತು ನಿಶಾ? ಅದು ನಮ್ಮನೇಲಿ ಇದು ಯಾವ ಭಾಷೆನೋ ಮರೆಯ? ಅದು ಪುಲಾವ್.